brought to you by V-Guard. ಬೆಂಗಳೂರಲ್ಲಿ ಹನಿ ನೀರಿಗೂ ಜನರ ಪರದಾಟ ಒಂದು ಕಡೆಗೆ. ನೀರಿನ ಸಮಸ್ಯೆಯ ಬಗ್ಗೆ ಸುದ್ದಿ ನೋಡೋಣ. ಅದಕ್ಕೂ ಮೊದಲು ರಾಜಕೀಯ ಸುದ್ದಿಯನ್ನು ನೋಡೋದಾದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಕೇವಲ ತಾತ್ಕಾಲಿಕ, ಇದರಿಂದ ನನಗೆ ಯಾವುದೇ ಬೇಸರ ಇಲ್ಲ. ಶಿವಮೊಗ್ಗದಲ್ಲಿ ಟಿವಿನಿಗೆ ಕೆಸಿ ಈಶ್ವರಪ್ಪ ಕೊಟ್ಟಂತಹ ಹೇಳಿಕೆ ಇದು. ಮತ್ತೆ ಬಿಜೆಪಿಗೆ ವಾಪಸ್ ಬರ್ತೀನಿ, ಬಿಜೆಪಿ ಪಕ್ಷ ಅಪ್ಪ ಮಕ್ಕಳ ಕೈಯಲ್ಲಿ ಸಿಕ್ಕಿದೆ ಅಂತ ಶಿವಮೊಗ್ಗದಲ್ಲಿ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ. ಅದರಿಂದ ಪಕ್ಷವನ್ನು ಹೊರತರಬೇಕಿದೆ, ಬಿಜೆಪಿ ಶುದ್ಧೀಕರಣ ಆಗಬೇಕಿದೆ ಅನ್ನೋ ವಿಶ್ವಾಸ ನನಗಿದೆ. ಆಗತ್ತೆ. ಮೋದಿ ಮತ್ತೆ ಹಿಂದುತ್ವದ ವಿಚಾರದಲ್ಲಿ ಚುನಾವಣೆ ಸ್ಪರ್ಧೆ, ಪಕ್ಷವನ್ನ ಬಿಎಸ್ವೈ ಕುಟುಂಬದಿಂದ ಹೊರತರಬೇಕಿದೆ. ಮೋದಿ ಮತ್ತೆ ಹಿಂದುತ್ವದ ವಿಚಾರದಲ್ಲಿ ಚುನಾವಣೆಗೆ ಸ್ಪರ್ಧೆ, ಬಿಜೆಪಿ ಪಕ್ಷ ಸಂಘಟನೆಗೆ ನಂದು ಒಂದು ಭಾಗವಿದೆ. ಕಮಲ ಚಿಹ್ನೆಯಿಂದ 5 ಚುನಾವಣೆ ಗೆದ್ದಿರುವೆ, ಈಗ ಹೊಸ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಶಿವಮೊಗ್ಗದಲ್ಲಿ ಟಿವಿ9ಗೆ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ. ಇನ್ನು ಈ ಕೆಸಿ ಈಶ್ವರಪ್ಪ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಾತುಕತೆ ನಡೆಸಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಏನು ಹೇಳಿದ್ದಾರೆ ನೋಡೋಣ. ಈಗ ನಾವು ಈಶ್ವರಪ್ಪ ಜೊತೆ ಮಾತಾಡ್ಸೋಣ. ಸರ್, ನಿನ್ನೆ ಕೂಡ ತಮಗೆ ಚಿಹ್ನೆ ಸಿಕ್ತು, ಇವತ್ತಿನ ಬೆಳಗ್ಗೆ ಪ್ರಚಾರ ಆರಂಭಿಸಿದ್ದೀರಾ. ಸರ್, ಏನೊಂದು ಈ ಒಂದು ದಾರಿ ಆಗಿದೆ, ಅಷ್ಟೊಂದು ಸುಗಮವಾಗಿ ಕಾಣಿಸ್ತಾ ಇಲ್ಲ ಅಂತ. ಹನುಮ ಜಯಂತಿ ಪೂಜೆಗೋಸ್ಕರ ವಾರ್ಡ್ ನಂಬರ್ 10 ರವೀಂದ್ರ ನಗರದಲ್ಲಿ ನಮ್ಮೆಲ್ಲ ನಾಗರಿಕರು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪೂಜೆಗೆ ಬರಬೇಕು ಅಂತ ಕರೆದಿದ್ದಾರೆ. ಇಲ್ಲಿ ಪೂಜೆ ಬಂದಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿತೈಷಿಗಳು ಕಾರ್ಯಕರ್ತರು ಕೂಡ ಇಲ್ಲಿರೋದು ತುಂಬ ಸಂತೋಷ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಇವತ್ತಿನಿಂದ ಮತ್ತು ಉಳಿದಂಥ ನಮ್ಮ ಪ್ರಚಾರ ಆರಂಭ ಮಾಡ್ತಾ ಇದ್ದೀವಿ. ಸರ್, ಸಾಕಷ್ಟು ನಿರೀಕ್ಷೆ ಇತ್ತು, ಚಿಹ್ನೆ ಕೂಡ ಬಂದೆ, ಇವತ್ತಿಂದ ಪ್ರಚಾರ ಕೂಡ ಅಬ್ಬರ ಹೆಚ್ಚಾಗುತ್ತೆ ಅಂತ. ನನಗೆ ಭಾಳ ಸಂತೋಷ ಅಂತಂದರೆ, ಭಾಳ ಜನ ವಾಪಸ್ ತಗೋತಾರೆ ಅನ್ನೋ ಸಮಸ್ಯೆ ಇತ್ತಲ್ಲ, ಅದು ಉಚ್ಚಾಟನೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಯಿತು. ಇನ್ನು ಖಂಡಿತ ನಿಲ್ತಾರೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ಇವತ್ತು ಅನೇಕ ವ್ಯಕ್ತಿಗಳು ಯಾರು ಅವ್ರು ನಿಲ್ತಾರೋ ಇಲ್ಲೋ ಅಂತ ಅನುಮಾನ ಇದ್ದವ್ರಿಗೆಲ್ಲರೂ ಕೂಡ ಇವತ್ತು ಕ್ಲಿಯರ್ ಆಗಿದೆ, ನಿಲ್ತಾರೆ ಅಂತ. ಅವರೆಲ್ಲರೂ ನೇರವಾಗಿ ಇವತ್ತಿಂದ ಫೀಲ್ಡಿಗೆ ಇಳಿತಾರೆ. ಸರ್, ತಮಗೆ ಚಿಹ್ನೆ ಸಿಕ್ಕಿದೆ ಸರ್, ರೈತರ ಮತ್ತು ಕಬ್ಬಿನ ಚಿಹ್ನೆ ಸಿಕ್ಕಿದೆ, ಇದು ಎಷ್ಟೊಂದು ಅನುಕೂಲ ಆಗ್ಬೋದು ಸರ್ ಪ್ರಚಾರಕ್ಕೆ? ರೈತ ಅಂತಿದ್ದಂಗೆ ಈ ಕ್ಷೇತ್ರದ ಎಲ್ಲರೂ ತುಂಬ ಸಂತೋಷ ಪಟ್ಟಿದ್ದಾರೆ. 2 ಕಬ್ಬು ಇಟ್ಕೊಂಡಿರೋಂಥ ಒಬ್ಬ ರೈತನ ಒಂದು ಚಿಹ್ನೆ ಸಿಕ್ಕಿರೋದು, ರೈತರ ಅಭಿವೃದ್ಧಿಗೆ ಈಶ್ವರಪ್ಪ ಪ್ರಯತ್ನ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ಒಂದು ಕಡೆ ರೈತ, ಮತ್ತೊಂದು ಕಡೆ ಮೋದಿ, ಇದ್ರ ನನಗೆ ತುಂಬ ಲಾಭ ಆಗುತ್ತೆ. ಈ 2 ಚಿಹ್ನೆನೂ ಕೂಡ ನನ್ನ ಗೆಲುವಿಗೆ ಅನುಕೂಲ ಆಗುತ್ತೆ. ಸರಿ, ಅವಧಿ ತುಂಬ ಕಡಿಮೆ ಇದೆ, ಈಗ ಚಿಹ್ನೆ ಸಿಕ್ಕಿದೆ, ಇನ್ನು ಮುಂದಿನ ತಮ್ಮ ಪ್ರಚಾರ ಹೇಗಿರುತ್ತೆ ಸರ್ ಅಂತ? ಇಲ್ಲ, ಚಿಹ್ನೆ ನೆನ್ನೆ ಸಿಗ್ತಿದ್ದಂಗೆ ನಾನು ಹುಬ್ಳಿಗೆ ಹೋಗ್ತಾ ಇದ್ದೆ, ನನಗಿನ್ನೂ ಗೊತ್ತಿರಲಿಲ್ಲ. ಅನೇಕ ನಮ್ಮ ಹಿರಿಯರು ಯಾರೋ ನಮ್ಮ ಹಿತೈಷಿಗಳು ನನಗೆ ಅವ್ರು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ರೈತನ ಚಿಹ್ನೆ ಸಿಕ್ಕಿದೆ, ಭಾಳ ಸಂತೋಷ. ನನಗೆ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಪ್ರಚಾರ ಲಕ್ಷಾಂತರ ಜನಕ್ಕೆ ನೆನ್ನೆ ಗೊತ್ತಾಗಿದೆ, ಅವ್ರ ಪ್ರಚಾರ ಶುರು ಮಾಡಿದ್ದಾರೆ. ಸರ್, ಇಷ್ಟು ವರ್ಷಗಳ ಕಾಲ ತಾವು ಕಮಲದ ಚಿಹ್ನೆಯಲ್ಲಿ ಚುನಾವಣಾ ಸ್ಪರ್ಧೆ ಮಾಡ್ತಿದ್ರಿ, ಇದೇ ಮೊದಲ ಬಾರಿಗೆ ಬೇರೆ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ಅಂತ? ಹೌನಪ್ಪ, ಕಮಲ ಚಿಹ್ನೆಯಿಂದ ಸ್ಪರ್ಧೆ 5 ಬಾರಿ ಗೆದ್ದಿದ್ದೇನೆ. ಈಗ ಬೇರೆ ರೈತನ ಚಿಹ್ನೆಯಲ್ಲಿ ಹೋಗ್ತಾ ಇದ್ದೇನೆ. ಈ ಚಿಹ್ನೆ ಮುಗಿತಿದ್ದಂಗೆ ಮತ್ತೆ BJPಗೆ ಹೋಗ್ತೇನೆ, ಮತ್ತು ಕಮಲ ಚಿಹ್ನೆಯಲ್ಲಿ ಮುಂದಿನ ಜೀವನದಲ್ಲಿ ನಾನು ಸಾಗಿಸೋದು. ಆದರೆ ಈ ಚಿಹ್ನೆ ಈ ರೈತ ಅಂತ ಯಾಕೆ ಬಂದಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತು, ನನ್ನ ಲೋಕಸಭಾ ಕ್ಷೇತ್ರ ಎಲ್ಲ ಜನಕ್ಕೂ ಗೊತ್ತು. ನಾನು ಹೋರಾಟ ಮಾಡ್ತಿರೋಂಥ ವಿಷಯ ಸಿದ್ಧಾಂತ ಸರಿ ಇದೆ ಅಂದ್ಕೊಂಡು ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ. ಸರ್, ಪ್ರಮುಖವಾಗಿ ಈ ಚುನಾವಣೆ ಸರ್, ಒಂದು ಹಿಂದುತ್ವ, ಮತ್ತೊಂದು ಮೋದಿ, ತಮ್ಮದು ಪ್ರಮುಖವಾಗಿ ನೀವು ಎಲ್ಲೇ ಪ್ರಚಾರ ಮಾಡ್ತೀರಾ ಅದೇ ಕಂಡು ಬರ್ತಾ ಇದೆ ಅಂತ? ಹೌದು, ಮೋದಿ ಮತ್ತು ಹಿಂದುತ್ವದ ಬಗ್ಗೆನೇ ನನ್ನ ಹೋರಾಟ ಇದೆ. ಆ ಹಿಂದುತ್ವದ ಬಗ್ಗೆ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಕುಟುಂಬದವರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಎಲ್ಲ ಹಿಂದುತ್ವದ ನಾಯಕರನ್ನು. ಹಾಗೆ ಹಿಂದುತ್ವ ಉಳಿಸ್ಬೇಕು ಅನ್ನೋದು ನನ್ನ ಹೋರಾಟ ಪ್ರಯತ್ನ ಮಾಡ್ತಿದ್ದೀನಿ. ಇದಕ್ಕೆ ಯಶಸ್ಸು ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಕೊನೆಗೂ ಅಂದರೆ ನಿರೀಕ್ಷೆ ಇತ್ತು ಸರ್ ತಮ್ಮನ್ನು ಉಚ್ಚಾಟನೆ ಮಾಡ್ಬೇಕಂತ, ಇನ್ನೂ ಕೂಡ ಅದು ಆದೇಶ ಕೂಡ ಒಂದು ಬಂತು, ಉಚ್ಚಾಟನೆ ಆಯಿತು ಸರ್. ಅಂದರೆ ಇವೆಲ್ಲ ಬೆಳವಣಿಗೆ ನೋಡಿದಾಗ ಇಲ್ಲ ಒಂದು ಕಡೆ ಮನಸ್ಸಿಗೆ ಬೇಸರ ಆಗುತ್ತೆ? ಏನು ಬೇಸರ ಇಲ್ಲ, ಯಾಕಂದರೆ ಜಗದೀಶ್ ಶೆಟ್ಟರ್ನ ಉಚ್ಚಾಟನೆ ಮಾಡಿ ಅವ್ರು ಕಾಂಗ್ರೆಸ್ಗೆ ಹೋಗಿ ಮತ್ತವ್ರು ಕರ್ಕೊಂಬಂದು BJPಯಿಂದ ಬೆಳಗಾವಿ ಲೋಕಸಭೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ, ಇದ್ರದ್ದೇನು ಚುನಾವಣೆ ಮುಗಿಯೋ ತನಕ. ಚುನಾವಣೆ ಮುಗಿತಿದ್ದಂಗೆ ಮತ್ತು BJPಯಲ್ಲೇ ಇರ್ತೇನೆ, BJPನ ಕಟ್ತೇನೆ. ಯಾರ್ಯಾರು ಈ ರೀತಿ ಪಕ್ಷ ದ್ರೋಹ ಮಾಡಿರಲ್ಲ, ಆ ಪಕ್ಷ ದ್ರೋಹ ಮಾಡಿರೋರ ಬಗ್ಗೆನೂ ಏನು ಕ್ರಮ ತಗೋಬೇಕು ಕ್ರಮ ತಗೋತೀವಿ. ಸರ್, ಈಶ್ವರಪ್ಪರದೊಂದು ಶಕ್ತಿ ಸರ್, BJP ಅಂದ್ರೆ ಶಕ್ತಿ ಸರ್. ಈಶ್ವರಪ್ಪರ ಶಕ್ತಿ ಮುಂದೆ ಯಾವ ರೀತಿ ಬಳಕೆ ಆಗುತ್ತೆ? ವೈಯಕ್ತಿಕ ನನ್ನ ಶಕ್ತಿ ಅಲ್ಲ, ನಾನು ಸಂಘಟನೆಯಲ್ಲಿ ಬಂದವರು. ಸಂಘಟನೆ ಮುಖಾಂತರನೇ ನನಗೂ ಶಕ್ತಿ ಬಂದಿರೋದು. ಆ ಇಡೀ ಸಂಘಟನೆ ನನ್ನ ಎಲ್ಲ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಈ ಚುನಾವಣೆ ಗೆಲ್ತೇವೆ. ಈಶ್ವರಪ್ಪ ವಿರುದ್ಧ ಬಿಜೆಪಿ ಶಿಸ್ತು ಸಮಿತಿ ಕ್ರಮ ಕೈಗೊಂಡಿದೆ ಅಂತ ಶಿಕಾರಿಪುರದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಕೆಎಸ್ ಈಶ್ವರಪ್ಪ ಉಚ್ಚಾಟನೆಯಲ್ಲಿ ನನ್ನ ಪಾತ್ರವಿಲ್ಲ, ಕೆಎಸ್ ಈಶ್ವರಪ್ಪ ಅಪೇಕ್ಷೆಯಂತೆ ಉಚ್ಚಾಟನೆ ಆಗಿದೆ ಅಂತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಬಿಎಸ್ವೈ ಹೇಳಿದ್ದಾರೆ.
ಈಶ್ವರಪ್ಪ ಅವರು ಉಚ್ಚಾಟನೆ ಆಗಿದೆ. ಅದು ಶಿಸ್ತು ತಮಗೆ ತಗೊಂಡ್ರು ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದಿರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದರು, ಅದರಂತೆ ಶಿಸ್ತು ತಮಗೆ ಕ್ರಮ ತಗೊಂಡು. ಈಶ್ವರಪ್ಪ ಅವರು ಉಚ್ಚಾಟನೆ ಆಗಿದೆ. ಅದು ಶಿಸ್ತು ತಮಗೆ ತಗೊಂಡ್ರು ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದಿರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದರು, ಅದರಂತೆ ಶಿಸ್ತು ತಮಗೆ ಕ್ರಮ ತಗೊಂಡು. ಈಶ್ವರಪ್ಪ ಅವರು ಉಚ್ಚಾಟನೆ ಆಗಿದೆ. ಅದು ಶಿಸ್ತು ತಮಗೆ ತಗೊಂಡ್ರು ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದಿರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದರು, ಅದರಂತೆ ಶಿಸ್ತು ತಮಗೆ ಕ್ರಮ ತಗೊಂಡು. Brought to you by Vigard,